ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರಯಾಣ ಕರ್ನಾಟಕ ರಾಜ್ಯ ಪ್ರವಾಸ ಹಮ್ಮಿಕೊಂಡಿದ್ವಿ. ನನ್ನೆಲ್ಲ ಸ್ನೇಹಿತರು ಸೇರಿ ನಾವು ಇವತ್ತು ಮಡಿಕೇರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ನಮ್ಮ ಪ್ರಯಾಣ ಮಡಿಕೇರಿಯತ್ತ ಸಾಗ್ತಾ ಇದೆ. ನಮ್ಮೆಲ್ಲ ಸ್ನೇಹಿತರು ನಾವು ಮಡಿಕೇರಿಗೆ ಹೋಗ್ಬೇಕಂದ ಈ ರಾಯಚೂರಿಂದ ಮತ್ತು ನಾವು ಈ ಕರ್ನೂಲ್ ಮುಖಾಂತರವಾಗಿ ನಾವು ರಾಯಚೂರಿಗೆ ನಮ್ಮ ಪ್ರಯಾಣವನ್ನು ಆರಂಭಿಸಿದ್ವಿ. ಈಗ ರಸ್ತೆ ಸರಿಯಿಲ್ಲ ಅಂತೇಳಿ ನಾವು ಕರ್ನೂಲ್ ಮೇಲೆ ಹೋಗ್ಬೇಕು ಅಂದ್ಕೊಂಡ್ವಿ. ಕರ್ನೂಲ್ಗೆ ಮಧ್ಯಾಹ್ನ ಅಷ್ಟಿಗೆ ತಲುಪಿದ್ವಿ. ಕರ್ನೂಲಿಂದ ನೇರವಾಗಿ ನಾವು ಬಳ್ಳಾರಿಗೆ ಪ್ರಯಾಣವನ್ನು ಬೆಳೆಸಿದ್ವಿ. ನಮ್ಮೆಲ್ಲ ಸ್ನೇಹಿತರು ಒಂದು ಟ್ರಿಪ್ ಮಾಡ್ಬೇಕಂದಾಗ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ದಾರಿಗಳು ನಮಗೆ ಸಿಗುವುದು ಕೂಡ ಅನಿವಾರ್ಯ ಆಗ್ತದೆ. ನಾವು ಕರ್ನೂಲಿಂದ ನೇರವಾಗಿ ಮಡಿಕೇರಿಗೆ ಹೋಗ್ಬೇಕಂತ ನಮ್ಮ ಉದ್ದೇಶ ಇರೋದರಿಂದ ನಾವು ಇಷ್ಟೇ ದಿನ ಅಂತ ಏನು ಅಂದ್ಕೊಂಡಿರಲಿಲ್ಲ. ಪ್ರವಾಸ ಅನ್ಎಕ್ಸ್ಪೆಕ್ಟೆಡ್ ಪ್ರವಾಸ ಇದು. ದಸರಾ ಮುಂಚಿತವಾಗಿ ನಾವು ಹೋಗ್ಬೇಕು ಅಂದ್ಕೊಂಡ್ವಿ. ಅಲ್ಲಿಂದ ನಾವು ಹಿರಿಯೂರು ಟೋಲ್ ಗೇಟಿಗೆ ಹೋದ್ವಿ. ಅಷ್ಟೊತ್ತಿಗೆ ಸಮಯ ಆಗಿತ್ತು. ನಾವೆಲ್ಲ ಸಿಬ್ಬಂದಿ ತೊಗೊಂಡು ಹೋಗಿದ್ವಿ. ಅಂದರೆ ಗ್ಯಾಸ್ ಆಗಿರ್ಬೋದು, ಊಟ ರೇಷನ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಹೊರಗಿನ ಊಟ ಮಾಡೋದ್ರಿಂದ ಆರೋಗ್ಯ ಕೆಡುತ್ತದೆ ಪ್ರವಾಸದಲ್ಲಿ, ಕಾರಲ್ಲಿ ಪ್ರವಾಸ ಮಾಡ್ಬೇಕಂದಾಗ. ಹಾಗಾಗಿ ನಾವು ಮುಂಚಿತವಾಗಿ ನಾವು ಒಂದು ಗ್ಯಾಸ್ ಬುಕ್ ಮಾಡಿ ತೊಗೊಂಡಿದ್ವಿ. ಸಣ್ಣದು ಗ್ಯಾಸಲ್ಲಿ ಟೋಲ್ಗೇಟಲ್ಲಿ ನಾವು ರಾತ್ರಿ ಅಡುಗೆಯನ್ನು ನಾವೇ ತಯಾರಿಸ್ಕೊಂಡ್ವಿ. ಒಳ್ಳೆ ಅನುಭವ ಇದು. ಯಾಕಂದರೆ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಲ್ಲರೂ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಏನು ತತ್ತಿ ಸಾಂಬಾರು ಮಾಡ್ಕೊಂಡ್ವಿ. ಆಮೇಲೆ ರೊಟ್ಟಿನೂ ಸಹ ನಾವು ತೊಗೊಂಡು ಹೋಗಿದ್ವಿ. ಅದ್ರ ಜೊತೆಗೆ ಈ ರೈಸನ್ನು ಕೂಡ ನಾವು ಗೀ ರೈಸನ್ನು ಮಾಡ್ಕೊಂಡಿದ್ವಿ. ಸೇಮ್ ಮನೆ ಊಟನೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಯಾಕಂದರೆ ಹೊರಗಿನ ಊಟ ಅಲ್ಲಲ್ಲಿ ಮಾಡೋದ್ರಿಂದ ಈ ಪ್ರವಾಸ ಮಾಡಬೇಕಾದ್ರೆ ಆರೋಗ್ಯ ಹದಗೆಡುತ್ತೆ. ಒಂದು ಕಡೆ ಊಟ ಇನ್ನೊಂದು ಕಡೆ ಇರಲ್ಲ, ಇನ್ನೊಂದು ಕಡೆ. ಹಾಗಾಗಿ ಎಲ್ಲ ಊಟ ಮುಗಿಸ್ಕೊಂಡು ನಾವು ನೈಟು ಅಲ್ಲೇ ಸ್ಟೇ ಆದ್ವಿ. ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾವು ಅಲ್ಲಿಂದ ಬಿಡಬೇಕಾಯ್ತು. ಯಾವುದೇ ಒಂದು ಟೋಲ್ ಗೇಟಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ಒಂದು ಸ್ವಚ್ಛವಾಗಲಿಕ್ಕೆ ಅಥವಾ ಫ್ರೆಶ್ ಅಪ್ ಆಗಲಿಕ್ಕೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ. ಅಲ್ಲೇ ಎಲ್ಲ ನೀವು ಫ್ರೆಶ್ ಅಪ್ ಆಗ್ಬೋದು. ಬೇಕಾದರೆ ಸ್ನಾನ ಕೂಡ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಅಲ್ಲೇ ಬೆಳಗ್ಗೆನೇ ಎಲ್ಲ ರೆಡಿ ಆದ್ವಿ. ಸ್ನಾನ ಮಾಡಿಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಮತ್ತು ನಾವು ನೇರವಾಗಿ ಮಡಿಕೇರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇರೋದು. ಸೀದಾ ನೇರವಾಗಿ ಮಡಿಕೇರಿಗೆ ನಾವು ನಮ್ಮ ಪ್ರಯಾಣವನ್ನು ನಾವು ಅಲ್ಲಿಂದ ಆರಂಭ ಮಾಡಿದ್ವಿ. ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆ ನೇಚರ್ ಇತ್ತು, ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಕೂಡ ಸ್ವಲ್ಪ ಸಮಯ ನಾವು ಕಳೆದ್ವಿ. ಮಾರ್ಗ ಮಧ್ಯದಲ್ಲಿ ದೇವಸ್ಥಾನ ಇತ್ತು. ಸೊ ಅದು ಮಂಡ್ಯ ಡಿಸ್ಟಿಕ್ಕಲ್ಲಿತ್ತು. ಹಾಗಾಗಿ ಮತ್ತೆ ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿದ್ವಿ. ನೇರವಾಗಿ ನಾವು ಮಡಿಕೇರಿ ಅಂದ್ಕೊಂಡಿರೋದ್ರಿಂದ ಒಳ್ಳೆ ನಿಸರ್ಗ ತಾಣದಲ್ಲಿ ನಾವು ಹೋಗ್ತಾಯಿದ್ವಿ. ಯಾಕಂದರೆ ಈ ಮಡಿಕೇರಿ ಅಂದರೆ ಈ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಸೊ ಅಲ್ಲಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಹಾಸನ ಜಿಲ್ಲೆಯ ಹಳೆಬೀಡು ಮತ್ತು ಬೇಲೂರಿಗೆ ನಾವು ನಮ್ಮ ಪ್ರಯಾಣವನ್ನು ನಾವು ಬೆಳೆಸಿದ್ವಿ. ಈ ಇತಿಹಾಸ ಭರಿತವಾದಂಥ ಒಂದು ಈ ದೇವಾಲಯ ಏನಿದೆ, 1116ರಲ್ಲಿ ಈ ದೇವಸ್ಥಾನವನ್ನು ಚೋಳರ ರಾಜ ಏನಿದ್ದಾನೆ ವಿಷ್ಣುವರ್ಧನನ ವಿರುದ್ಧ ಗೆದ್ದ ಒಂದು ಸಂದರ್ಭಕ್ಕಾಗಿ, ಅದು ಸವಿ ನೆನಪಿಗಾಗಿ ಈ ಶಿಲ್ಪಿಕಲೆಯನ್ನು ಅವರು ಕೆತ್ತಿದ್ದಾರೆ. ಈ ವಾಸ್ತುಶಿಲ್ಪಿ ಹೆಂಗಿದೆಪ್ಪ ಅಂತಂದರೆ, ಈ ಬೇಲೂರು ಮತ್ತು ಹಳೆಬೀಡಿನಲ್ಲಿ ಒಂದೊಂದು ಶಿಲ್ಪಿಯೂ ಸಹ ನೋಡುಗರ ಮನಮೋಹಕವಾಗಿದೆ. ಯಾಕಂದರೆ ಈ ಚೋಳರ ರಾಜ್ಯ ಇದು ಮೊದಲು ಅವರ ರಾಜಧಾನಿಯಾಗಿತ್ತು. ಈ ಬೇಲೂರು ಮತ್ತು ಹಳೆಬೀಡು ಏನಿದಾವೆ ಇವು ಚೋಳರ ರಾಜಧಾನಿಯಾಗಿತ್ತು. ಇದೇ ಅವರು ರಾಜಧಾನಿಯಾಗಿ ಸುತ್ತಮುತ್ತ ಆಡಳಿತವನ್ನು ಮಾಡ್ತಾಯಿದ್ರು. ಆ ವಿಷ್ಣುವರ್ಧನನ ವಿರುದ್ಧ ಗೆದ್ದಂಥ ಸಂದರ್ಭಕ್ಕಾಗಿ ಇಲ್ಲಿನ ಶಿಲೆಗಳನ್ನು ಕೆತ್ತನೆ ಮಾಡಿದರು. ಯಾವುದೇ ನೀವು ಒಂದು ಕಲ್ಲನ್ನು ಅಥವಾ ಒಂದು ಶಿಲೆಯನ್ನು ನೋಡಿದಾಗ ಈ ರೀತಿಯೂ ಸಹ ಕಲೆ ಇದೆ ಆಗಿನ ಜನರಲ್ಲಿ ಅಂತ ನಮಗೆ ಅರಿವಾಗುತ್ತೆ. ನಾವು ಯಾವುದೇ ನಮ್ಮ ಮನೆಯಲ್ಲಿ ಹಾಕ್ಬೇಕಂದ್ರೆ ಒಂದು ಸಾಮಾನ್ಯವಾಗಿ ಏನಾದ್ರು ಮಾಡೋಕ್ಕೂ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಚೋಳರ ರಾಜ ಯಾವ ರೀತಿ ಕೆತ್ತಿದ್ದಾನೆಂದರೆ, ಒಂದೂ ಕಂಬಕ್ಕೂ ಸಹ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಮತ್ತು ಜಾಗ ಬಿಡದಂತೆ
ಪ್ರತಿಯೊಂದು ಸಹ ಹಂತ ಹಂತವಾಗಿ ಈ ಒಂದು ದೇವಸ್ಥಾನವನ್ನು ಒಂದು ಕಟ್ಟಿಸಿದ್ದಾನೆ. ಈ ದೇವಾಲಯದ ಒಳಗಡೆ ಸಹ ದೊಡ್ಡದಾಗಿರ್ತಕ್ಕಂಥ ಒಂದು ಶಿವಲಿಂಗ ಮೂರ್ತಿಯನ್ನು ಸಹ ಇದೆ. ನಾವೆಲ್ಲ ಸ್ನೇಹಿತರು ಅದೆಲ್ಲ ಮುಗಿಸ್ಕೊಂಡು ಶಿವಲಿಂಗ ಮೂರ್ತಿ ನೋಡಿ ಅದಾದ ನಂತರ ಹಳೆಬೀಡು ಹೋದ್ವಿ. ಮತ್ತು ಇಲ್ಲೇನಿದೆ ಬೇಲೂರಲ್ಲಿ ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಅಂತಿದೆ. ಸೊ ಆ ದೇವಸ್ಥಾನಕ್ಕೂ ಕೂಡ ನಮ್ಮ ಪ್ರಯಾಣ ನಾವು ಮುಂದುವರಿಸಿದ್ವಿ. ಅಲ್ಲಿ ಸಹ ನೋಡುವಂಥ ಒಂದು ಇತಿಹಾಸ ಭರಿತವಾದಂಥ ಒಂದು ದೇವಾಲಯಗಳಾಗಿದ್ದವು. ಸೊ ಅಲ್ಲಿ ಸುತ್ತಮುತ್ತಲೂ ಸಹ ಪ್ರವಾಸ ಏನು ಜನರು ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇತರೆ ಸಾರ್ವಜನಿಕರಾಗಿರ್ಬೋದು, ತುಂಬ ಜನ ದಿನನಿತ್ಯ ಸಾವಿರಾರು ಜನ ಬಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಏನು ಈ ಬೇಲೂರು ದೇವಸ್ಥಾನದ ಮುಖ್ಯ ದ್ವಾರದ ಮೇಲ್ಗಡೆ ಒಂದು ಚಿತ್ರ ಕಾಣುತ್ತೆ. ಅದರಲ್ಲಿ ಈ ಒಂದು ಜನರಿಗೆ ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳನ್ನು ಸಹ ನಾವು ನೋಡ್ಬೋದು. ಈ ನೋಡ್ತಾ ಇದ್ರಲ್ಲ, ಈ ಕೆತ್ತನೆ ಹೆಂಗಿದೆಯಪ್ಪ ಅಂತಂದರೆ ಕಬ್ಬಿಣದಿಂದ ಕೆತ್ತಿರುವ ಹಾಗೆ ಕಾಣುತ್ತೆ. ಆದರೆ ಇದು ಕಬ್ಬಿಣಲ್ಲ, ಕಲ್ಲಿನ ಮೂಲಕವೇ ಇಷ್ಟೊಂದು ಸುಂದರಭರಿತವಾಗಿರ್ತಕ್ಕಂಥ ಕೆತ್ತನೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನೋಡುವುದಕ್ಕೆ ತುಂಬ ಸುಂದರ ಮತ್ತು ಮನಮೋಹಕವಾಗಿದೆ. ಇಲ್ಲಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾಯಿದೆ. ಇಲ್ಲಿನ ಇತಿಹಾಸ ಭರಿತವಾದ ಒಂದು ಕಲೆ, ವಾಸ್ತುಶಿಲ್ಪ ಎಲ್ಲವೂ ಸಹ ಸಾರಿ ಸಾರಿ ಈ ದೇವಸ್ಥಾನಗಳು ಜನರಿಗೆ ಹೇಳ್ತವೆ. ಇತಿಹಾಸ ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರನ್ನುವಾಗೆ ಆಗಿನ ಕಾಲದ ರಾಜರು ಇತಿಹಾಸವನ್ನೇ ಸೃಷ್ಟಿ ಮಾಡಿದರು. ಸೊ ಅದಾದ ನಂತರ ನಾವು ನೇರವಾಗಿ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಈ ಮಡಿಕೇರಿ, ಕೊಡಗು ಅಂದ ತಕ್ಷಣ ನಮಗೆ ನೆನಪಾಗೋದು ಕರ್ನಾಟಕದ ಸ್ವರ್ಗ ಅಥವಾ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಡಿಕೇರಿಗೆ ನಾವು ನಮ್ಮ ಪ್ರಯಾಣವನ್ನು ಹಾಗೆ ಮುಂದುವರಿಸಿದ್ವಿ. ಸುತ್ತಲೂ ಕಾಡು, ಏನು ಮರಗಳು, ಬೃಹತ್ತಾಕಾರದ ಗಿಡಗಳು, ಈ ಜಿನಿ ಅನ್ನುವಂಥ ಜಿಟಿ ಅನ್ನುವಂಥ ಮಳೆಯಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಪ್ರಯಾಣ ಹಾಗೆ ಮುಂದುವರಿಯಿತು. ಯಾಕಂದರೆ ನಾನೊಬ್ಬನೇ ಈ ಗಾಡಿಗೆ ಚಾಲಕ ಆಗಿರೋದ್ರಿಂದ ನನಗೂ ಸಹ ಅಲ್ಲಲ್ಲಿ ಸುಸ್ತಾಗ್ತಾ ಇತ್ತು. ಗಾಡಿ ಹೊಡಲಿಕ್ಕೆ ಸುಮಾರು ಸಾವಿರಾರು ಕಿಲೋಮೀಟ್ರ್ ಹೊಡಿಬೇಕಾಗಿರೋದ್ರಿಂದ ಮಾರ್ಗ ಮಧ್ಯೆ ಅಲ್ಲೆಲ್ಲೇ ನಾನು ಬ್ರೇಕನ್ನು ಕೊಡ್ತಾಯಿದ್ದೆ ನನ್ನ ವಾಹನ ಚಾಲನೆ ಮಾಡುವಾಗ. ಉಳಿದವರೆಲ್ಲರೂ ಸಹ ಆರಾಮ್ ರಾಜರಂತೆ ಕುಂತ್ಕೊಂಡು ಒಳ್ಳೆ ನೇಚರನ್ನು ಅನುಭವಿಸ್ತಿದ್ರು. ಯಾಕಂದರೆ ಇಂಥ ನೇಚರ್ ನಮಗೆ ಈ ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗೋದಿಲ್ಲ. ಈ ಏನು ನಿಸರ್ಗ ತಾಣಗಳನ್ನು ನೋಡ್ಬೇಕಂದ್ರೆ ನಾವು ಈ ಮಡಿಕೇರಿ, ಈ ಕೊಡಗು ಏನಿದೆ ಇದು ಆ ಕಡೆ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು, ಅಥವಾ ಊಟಿ ಆಗಿರ್ಬೋದು. ಸೊ ಈ ಪ್ರದೇಶಗಳಲ್ಲಿ ತುಂಬ ಮನಮೋಹಕವಾಗಿರುತ್ತೆ. ನಾವು ಮಧ್ಯಾಹ್ನ ಹೋದರೂ ಸಹ ಮಂಜಿನಂತೆ ಆ ಒಂದು ಭಾಗದಲ್ಲಿ ಮಂಜು ಅಷ್ಟೊಂದು ನಮಗೆ ಚಳಿಯನ್ನು ತರಿಸುತ್ತೆ. ಆದರೆ ಯಾರೇ ಪ್ರವಾಸ ಮಾಡಬೇಕನ್ನೋ ಮಡಿಕೇರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಸ್ವೆಟರ್ಗಳನ್ನು ನೀವು ತೆಗೆದುಕೊಂಡು ಹೋಗಿ, ಇದು ನನ್ನ ಸಲಹೆ. ಯಾಕಂದರೆ ಸ್ವೆಟರ್ಗಳಿಲ್ಲದೆ ಪ್ರವಾಸ ಮಾಡುವುದು ಅಲ್ಲಿ ಮಡಿಕೇರಿಯಲ್ಲಿ ಆಗೋದು. ಅಷ್ಟು ವಿಪರೀತವಾಗಿರ್ತಕ್ಕಂಥ ಚಳಿ ಇರುತ್ತೆ. ಅಲ್ಲಿ ಸ್ವಲ್ಪ ಮಳೆ ಬಂದರೆ ಶಾಲಾ ಕಾಲೇಜು ರಜೆ ಕೊಟ್ಬಿಡ್ತಾರೆ. ಯಾಕಂದರೆ ಅದು ಗುಡ್ಡಗಾಡು ಪ್ರದೇಶ ಆಗಿರೋದರಿಂದ ಆ ನೀರು, ಅತಿ ಹೆಚ್ಚು ನೀರು ಅಲ್ಲಿ ದಿನನಿತ್ಯ ಮಳೆ ಬರುವುದರಿಂದ ಹೋಗಿ ನೇರವಾಗಿ ಅಪ್ ಡೌನ್ ಇರತಕ್ಕಂಥ ಪ್ರದೇಶಗಳಿಗೆ ಹೋಗಿ ನೀರು ನುಗ್ತವೆ. ಹಾಗಾಗಿ ಅಲ್ಲಿ ಜನರು ತುಂಬ ಸಂಕಷ್ಟಕ್ಕೆ ಸಿಲುಕ್ತಾರೆ. ನಾವು ಅಲ್ಲಿ ಒಂದು ಪ್ರವಾಸಕ್ಕೆ ಹೋದಾಗ ತುಂಬ ಏನಪ್ಪ ಅಂತಂದರೆ ನಮ್ಗೆ ಇಷ್ಟೇನ ಮಡಿಕೇರಿ ಅನ್ನುವಾಗಿತ್ತು. ಆದರೆ ಅಲ್ಲಿನ ಪ್ರವಾಸ ತಾಣಗಳೇನಿದೆ ಒಂದೊಂದು ಅದ್ಭುತ, ಮನಮೋಹಕ. ಅದಕ್ಕೆ ಅದನ್ನು ಕರ್ನಾಟಕದ ಕಾಶ್ಮೀರ ಅಂದೇ ಕರೀತಾರೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವು ಹೇಗೆ ಕಾಶ್ಮೀರವನ್ನು ಕರಿತೀವಿ, ಅದೇ ರೀತಿಯಾಗಿ ಭಾರತದ ಕಾಶ್ಮೀರ ಎಂದೇ ನಾವು ನಮ್ಮ ಮಡಿಕೇರಿಯನ್ನು ನಾವು ಕರಿತೀವಿ. ಅಲ್ಲಿ ಹೋಗಿ ನಂತರ ನಾವು ಅಲ್ಲಿ ಒಂದು ಊರು ಬಂತು. ಆ ಊರಲ್ಲಿ ಕೂಡ ನಾವು ಮಧ್ಯಾಹ್ನ ನಾಷ್ಟವನ್ನು, ಅಂದರೆ ಮಧ್ಯಾಹ್ನ ಊಟಗಳನ್ನು ನಾವೇ ಸ್ವತಃ ನಮ್ಮ ಕಾರಿನಲ್ಲಿ ಒಯ್ದಿರ್ತಕ್ಕಂಥ ಅಡುಗೆನೇ ನಾವು ಮಾಡಿಕೊಂಡು ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಪ್ರಯಾಣವನ್ನಾಗಿ ಮುಂದುವರಿಸಿದ್ವಿ. ನಮ್ಮ ಪ್ರಯಾಣ ಅದರಲ್ಲಿ ಈ ಹುಡುಗರ ಟ್ರಿಪ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ,
ಕೆಲವರು ಹಾಡಾಡೋರು ಇರ್ಬೋದು, ಕೆಲವರು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಕೆಲವರು ವಾಮಿಟ್ ಮಾಡ್ಕೋದಾಗಿರ್ಬೋದು. ಸೊ ಸಾಯಂಕಾಲ ಆಯಿತು, ನಾವು ನೇರವಾಗಿ ಮಡಿಕೇರಿಗೆ 8 ಗಂಟೆಗೆ ನಾವು ತಲುಪಿದ್ವಿ. ಅಲ್ಲಿ ತಲುಪಿದ ಮೇಲೆ ರಾತ್ರಿ ಊಟ ಮಾಡ್ಕೋಬೇಕಾಗಿತ್ತು. ಅದೇ ಊಟ ನಾವು ಮತ್ತು ಸ್ಪೆಷಲಾಗಿ ವೆಜಿಟೇಬಲ್ ಪಲಾವ್ ಮಾಡಿಕೊಂಡು, ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಮಡಿಕೇರಿ. ನಾವು ಇರೋ ಲಾಡ್ಜು ಪಕ್ಕನೇ ಬಸ್ ಸ್ಟ್ಯಾಂಡ್ ಇದೆ. ಸೊ ಹಾಗಾಗಿ ಎಲ್ಲರೂ ಸುಸ್ತಾಗಿದ್ದರು. ಹಾಗಾಗಿ ನಾನು ಮತ್ತು ಪಾಪ ಹುಡುಗರಿಗೆ ಯಾಕೆ ತೊಂದರೆ ಕೊಡೋದಂತ ನಾನೇ ಇದು ನಮ್ಮ 2 ದಿನದ ಪ್ರವಾಸದ ವಿಡಿಯೋ ಮಾಹಿತಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈ ಕುಶಾಲನಗರ, ಗೋಲ್ಡನ್ ಟೆಂಪಲ್, ಮೈಸೂರು ಅರಮನೆ, ಹೀಗೆ ಇನ್ನಿತರ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ.